ನಿನ್ನಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ನ, ನಿನ್ನ ಮುಖ ತೋರಿಸ್ಕೊಂಡು. ಬಾ. ಎಸ್ ಗೈಸ್, ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿದೆಯಾ? ಓಕೆ, ಇಂಟ್ರೋನೇ ಕೊಡಲಿಲ್ಲ ಅಲ್ಲ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಇದೆ ಮಾಲ್ಗುಡಿ ಡೇಸ್ ಮನೆ ಅಂತ. ಇದು ಅಂದರೆ ಮಾಲ್ಗುಡಿ ಡೇಸ್ ಮೂವಿ ಶೂಟ್ ಆಗಿರೋ ಮನೆ. ಅದು ಕ್ರೇಜಿ ಅಲ್ಲ? ಯಾವ ಕಡೆ ಇದ್ದೀವಿ ಅಂತ ಗೊತ್ತಾಯ್ತಾ? ಅಂದರೆ ವಿ ಆರ್ ಇನ್ ಆಗುಂಬೆ. ಟ್ರಿಪ್ ಹೊಟ್ಟಿದ್ದೀವಿ ಈಗ. ಈ ಟ್ರಿಪ್ಪು ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಊರು ಸುತ್ತಕ್ಕೆ ಹೊರಟಿದ್ದೀನಿ. ಈ ಗಾಡಿನ ಇಲ್ಲ, ನಾನು ಬ್ಲಾಗ್ ಮಾಡಿದ್ದೆ, ನಿಮಗೆ ತೋರಿಸಿಲ್ಲ ನಾನು. ಇದು GT 650 ಮೀಟ್ ದೃಷ್ಟಿ. ಇವನು ಗೊತ್ತು, ಇವನ್ನೆಂತಕ್ಕೆ ಪರಿಚಯ ಮಾಡೋದೇ ಬೇಡ. ಆದರೆ ಗಾಡಿ ಚೇಂಜ್ ನೋಡಿ. ನೀವು ನನ್ನ ಹಳೆ ವ್ಲಾಗ್ಸಲ್ಲೆಲ್ಲ, ಇನ್ನೂ ಬರ್ತಿರೋ ವ್ಲಾಗ್ಸಲ್ಲೆಲ್ಲ ನೀವು ನೋಡಿರ್ತೀರ. ಹಿಮಾಲಯನಲ್ಲಿ ಲುಕ್, ದಿಸ್ ಈಸ್ ಇಂಟರ್ಸೆಪ್ಟರ್ 650 ಸೈಕ್ ಗಾಡಿ ನೋಡಿರ್ತೀರ. ದಿಸ್ ಈಸ್ GT 650 ಮಿಸ್ಟರ್ ಕ್ಲೀನ್. ಆ್ಯಂಡ್ ದಿಸ್ ಈಸ್ ರಾಕಿ. ಹಿಂಗಿದೆ. ಇವರು ಚೇಂಜ್ ಆಗ್ತಾರೆ ಸದ್ಯದಲ್ಲಿ ಟ್ಯೂನ್ ಇನ್ನಾಗಿ. ಇನ್ನೇನು ಈ ವ್ಲಾಗ್ ಎಲ್ಲ ಬರೋಷ್ಟರಲ್ಲಿ ಆಗಿರ್ಬೋದು, ಗೊತ್ತಿಲ್ಲ. ಎಸ್, ಟುಡೇ ವಿ ಆರ್ ಗೋಯಿಂಗ್ ಟು ಗೋಕರ್ಣ. 203 ಕಿಲೋಮೀಟರ್ಸ್ ಇದೆ ಇನ್ನು. ಬೆಳಿಗ್ಗೆ 9 ಗಂಟೆಗೆ ಹೊರಟಿದ್ವಿ ಮನೆಯಿಂದ. ಅಲ್ಲೇನು ವ್ಲಾಗ್ ಮಾಡಲಿಲ್ಲ, ಇಲ್ಲೇ ಬಂದುಬಿಟ್ಟು ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಈಗ ಅಲ್ಲೇ ಮಾಲ್ಗುಡಿ ಡೇಸ್ ಮನೆ ಬೇರೆ ಇತ್ತಲ್ವಾ, ಅಲ್ಲಿಗೆ ಬಂದು ಅಲ್ಲಿ ಮಾಡಿ ಅಲ್ಲೇ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬಂದು ಈಗ ಏನು ಹೇಳಿದೆ ಅಂತಲೇ ಮರ್ತೋಯ್ತಲ್ಲ. ಅಂತ ಹೇಳಿದ್ಮೇಲೆ ಅದೇ ಮಾಲ್ಗುಡಿ ಡೇಸ್ ಮನೆ ಬಂತಲ್ವ, ಅದಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿತ್ತು. ಅಲ್ಲಿ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟು ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲೇ ಹಿಂಗೆ ನೋಡಿದ್ರಲ್ಲ ಅಷ್ಟೇ, ಇಲ್ಲೇ ಬಂದು ಸ್ಟಾಪ್ ಮಾಡಿದ್ವಿ. ಫುಲ್ ರೆಡಿ ಆಗಿದ್ವಿ, ಜಾಕೆಟ್ ಎಲ್ಲ ಹಾಕ್ಕೊಂಡು. ಹುಡುಗಂದು ಹೊಸ ರೈಡು, ಹೊಸ ಬೈಕು, ಫಸ್ಟ್ ಟೈಮ್ ಬೈಕ್ ಓಡಿಸ್ತಿರೋದು. ಶಾಶು ನೋಡಿ, ಫುಲ್ ಪ್ಯಾಕು. ಅಣ್ಣ ನೀರು ಕೊಡ್ತಿದ್ದಾರೆ. ಒಳಗೆ ತಿನ್ನೋಕ್ಕೂ ಇದೆಯಾ ಅಣ್ಣ? ಬೇಡ, ಕೊಡಿ ಹಂಗಾದ್ರೆ, ನೀರೇ ಕೊಡಿ ಸಾಕು. ಕುಡ್ಕೊಂಡು ಸಿಗ್ತೀವಿ. ಓಕೆ, ಆನ್ ದಿ ವೇ. ಇನ್ನು ಎಲ್ಲಿ ಹೋಗ್ತಿದ್ದೀವಿ? ಅದೇ ಗೋಕರ್ಣ ಹೋಗ್ತಾಯಿದ್ದೀವಿ. ಅದರಿಂದ ಮುಂದೆನೂ ಇನ್ನೂ ಪ್ಲ್ಯಾನ್ ಇದೆ. ಎಲ್ಲ ಗೊತ್ತಾಗುತ್ತೆ, ನೋಡ್ತಾ ಇರಿ ಫ್ಯೂಚರ್ ವ್ಲಾಗ್ಸಲ್ಲಿ. ಇವನಿಗೆ ಇದೇ ಹೊಸ ಗಾಡಿ, ಫಸ್ಟ್ ಬೈಕು, ಫಸ್ಟ್ ಲಾಂಗ್ ರೈಡು, ಎಲ್ಲ ಫಸ್ಟು ಬೈಕಲ್ಲಿ ಔಟ್ ಆಫ್ ಸ್ಟೇಟ್ ಹೋಗೋದು. ಔಟ್ ಆಫ್ ಸ್ಟೇಟ್ ಹೋಗೋದಂದರೆ ಎಲ್ಲಿಗೆ ಹೋಗೋದಂತ ನಾಳೆ ಹೇಳ್ತೀನಿ ನಾನು. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈಗ ಇನ್ಸ್ಟಾಗ್ರಾಮಲ್ಲಿದ್ದರೆ ನಿಮಗೆ ಗೊತ್ತಾಗಿರುತ್ತೆ ಎಲ್ಲೆಲ್ಲಿ ಹೋಗಿ ಬಂದಿದ್ದೀನಿ ಅಂತ. ಇನ್ಸ್ಟಾಗ್ರಾಮಲ್ಲಿ ನೋಡಿಲ್ಲ ಅಂದರೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಲ್ಲ. ಅದಕ್ಕೆ ಫಾಲೋ ಮಾಡಿ ಗಾಯ್ಸ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ರಾಕೀಸ್ 390 ಅಂತ ಇದೆ. ಎಲ್ಲಿದೆ ಕಾಣುತ್ತಾ? ಕಾಣಿಸಿಲ್ಲ ಅನಿಸುತ್ತೆ. ಆದರೂ ಒಂದು ಇದು ಹಾಕಿರ್ತೀನಿ ನಿಮಗೆ, ಆಯಿತಾ? ಅದೇನದು ಅಲ್ಲಿ ಹಾಕ್ತಾರಲ್ಲ, ಅದನ್ನು ಹಾಕಿರ್ತೀನಿ, ಅದರಲ್ಲಿ ನೋಡಿ. ನಮ್ಮ ಡೆಸ್ಟಿನೇಷನ್ಗೆ 202 ಕಿಲೋಮೀಟರ್ಸ್ ಇದೆ. ನಾವೀಗ ಬಂದಿದ್ದು ಅದೇ ಮೂಡಿಗೆರೆ, ಬಾಳೆಹೊನ್ನೂರಿಂದ ಜೈಪುರ, ಶೃಂಗೇರಿಯಿಂದ ಆಗುಂಬೆ ಡೈರೆಕ್ಟ್. ಫಸ್ಟ್ ಗಾಡಿನೇ ಅದು ಅವನದು ಬೈಕು. ಫಸ್ಟ್ ಬೈಕೇ GT 650. ಸೈಕಲ್ಲ, ಈ ಥರ ಇರ್ಬೇಕು ನೋಡಿ ಡೆಡಿಕೇಶನ್ ಅಂದರೆ. ಅವ್ನ ಡ್ರೀಮ್ ಬೈಕ್ ಅಂತ ಅದನ್ನೇ ತಗೊಂಡಿದ್ದು ಫಸ್ಟು. ಸ್ವಲ್ಪ ಕಾರ್ನರೆಲ್ಲ ಲೈಟಾಗಿ ಭಯ ಪಡ್ತಾನೆ, ಆದರೆ ಹೊಡಿತಾನೆ, ಚೆನ್ನಾಗಿ ಹೊಡಿತಾನೆ. ಇದು ನಮ್ಮ ಶಾಶು. ಹಿಮಾಲಯನಲ್ಲಿ ಇಷ್ಟೇ ಥರದಲ್ಲಿದ್ದ, ಇವಾಗ ಇಷ್ಟೇ ಥರಕ್ಕೆ ಬಂದಿದ್ದಾನೆ. ಹಿಂಗೆ ಈಗ ಆಗುಂಬೆ ಘಾಟ್ ಕಡೆ ಹೋಗ್ತಾ ಇದ್ದೀವಿ. ನಾನು ಒಂದು ಸತಿನೂ ಹೋಗಿಲ್ಲ. ಒಂದು ಸತಿ ಹೋಗಿದ್ದೀನಿ, ನಮ್ಮದು ಒಮಿನಿಲಿ ಡಿಕ್ಕಿಲಿ ಮಲ್ಕೊಂಡೆಲ್ಲ ಹೋಗಿದ್ದೀನಿ. ಸಾಕಾಗಿತ್ತು ಒಂದು ಟೈಮು. ಇದೆಲ್ಲ ಒಂದು ಟೈಮ್ ಗುರು. ಆವಾಗ ಹೋದಂಗೆ ಇವಾಗ ಹೋಗೋಕ್ಕಾಗುತ್ತಾ? ಇವಾಗ ಡಿಕ್ಕಿ ಒಳಗಡೆ ಕೂತ್ರೆ ಅರ್ಧ ಬಾಡಿ ಕರೆಕ್ಟಾಗಿ ಸಿಗಾಕೊಳ್ಳಲ್ಲ, ಹಂಗಾಗುತ್ತೆ. ಡಿಕ್ಕಿ ಒಳಗಡೆ ಫುಲ್ ಬಾಡಿ ಬೆಡ್ಡೆಲ್ಲ ಹಾಕ್ಕೊಂಡು ಕೂತಿದ್ವಿ. ಇಲ್ಲೇನೋ ಕೆರೆ ಇದೆ, ಇದೇ ಆಗುಂಬೆ ಚೆಕ್ ಪೋಸ್ಟು. ಎಸ್, ವಿ ಆರ್ ಬ್ಯಾಕ್ ಬೇಬಿ. ಏನು ಆಗುಂಬೆ ಘಾಟ್ ಅಂತ. ನಾನು ಇದೇ ಫಸ್ಟ್ ಟೈಮ್ ಆಗುಂಬೆ ಘಾಟಲ್ಲಿ ನಾನು ಗಾಡಿ ಓಡಿಸ್ತಾ ಇರೋದು. ಅದು ನಾನು ಕಾರಲ್ಲಿ ಹೋಗಿದ್ದು ಅನ್ನಲ್ಲ, ಅದು
14, 15, 16 ಯಾವಾಗಲೂ ಇರ್ಬೇಕನ್ಸುತ್ತೆ. ಸನ್ಸೆಟ್ ಸ್ಪಾಟ್ ಇರಬೇಕಿದು. ಓ, ದಿಸ್ ಈಸ್ ಸನ್ಸೆಟ್ ಪಾಯಿಂಟ್. ಸನ್ಸೆಟ್ ಪಾಯಿಂಟಾ? ನಾನು ಹೋಗಿ ಬರ್ತೀನಿ ಒಂದ್ಸತಿ, ಹೋಗಿ ಬರ್ತೀನಿ ಇರು. ನಾನೇನು ಬಂದಿಲ್ಲ ಗೈಸ್, ಅದೇ ಹೇಳಿದ್ನಲ್ಲ ಅವಾಗ ಬಂದಿರೋದು. ಒಂದ್ಸತಿ ನೋಡ್ಕೊಂಬರ್ತೀನಿ. ಓ ಸೈಕೋ ಫುಲ್ಲು, ವಾವ್ ನೈಸ್. ಸಂಜೆ ಹೊತ್ತು ತುಂಬ ಚೆನ್ನಾಗಿರ್ತಾರೆ ಅನ್ಸುತ್ತೆ ಇಲ್ಲಿ. ಈಗ ಯಾರೂ ಇಲ್ಲ, ಫುಲ್ ಖಾಲಿ ಇದೆ. ಏ ಸೈಕ್. ಓ ರೋಡು ಇಲ್ಲೇ ಇದೆ ನೋಡಿ, ಅಲ್ಲೋದ ದೃಷ್ಟಿ, ಅಲ್ಲೋದ. ನೈಸ್ ಗಾಯ್ಸ್, ಎಲ್ಲ ಸಗತ್ತಾಗಿ ಕಾಣ್ತಾ ಇದೆ. ಅಲ್ಲೆಲ್ಲ ಸೈಕ್ ಇದೆ, ಒಂದು ಟವರ್ ಇದೆ. ಅದೇ ಈ ಥರ ತುಂಬ ಕರ್ವ್ ಇದೆ ಅಂತ ಇಲ್ಲಿ. ನಾವು ಗೊತ್ತಲ್ಲ ಪಂಟ್ರು, ಎಂಥ ಕರ್ವ್ ಇದ್ರು ಹೋಗೋದೆ. ಇದೇ ಲಾಸ್ಟ್ ಅನಿಸುತ್ತೆ ಬೆಟ್ಟಗಳೆಲ್ಲ. ಅಲ್ಲೆಲ್ಲ ನೋಡಿ ಫುಲ್ ಪ್ಲೇನ್. ಇದು ಇಲ್ಲಿ ಬೆಟ್ಟ ಇದೆಯಲ್ಲ, ಇದಿನ್ಗಾದ್ಮೇಲೆ ಎಲ್ಲ ಫುಲ್ ಪ್ಲೇನು, ಏನೂ ಕಾಣ್ತಿಲ್ಲ, ಫುಲ್ ಪ್ಲೇನು, ಬೆಟ್ಟನೇ ಇಲ್ಲ ಅಲ್ಲಿ. ಇಲ್ಲಿ ಓಕೆ, ಮಳೆ ಏನದು ವಸ್ತಮಾನ ವೀಕ್ಷಣೆ, ಮಳೆ, ರೈನ್, ಕಾಡು, ಫಾರೆಸ್ಟ್ ಅಂತೆ. ಎಸ್, ಸಖತ್ತಾಗಿದೆ. ಅದೇ ಸನ್ಸೆಟ್ಟಿಗೆ ಬಂದರೆ ಏನೋ ಚೆನ್ನಾಗಿ ಕರೆಕ್ಟು, ಅಲ್ಲಿ ಏನು ಬೆಟ್ಟ ಇಲ್ವಲ್ಲ, ಹಂಗಾಗಿ ಸಖತ್ತಾಗಿ ಕಾಣುತ್ತೆ ಅನಿಸುತ್ತೆ ಸನ್ಸೆಟ್ಟಿಗೆ ಬಂದಾಗ. ಈಗ ಅದೇ ಹೊರಟ್ವಿ ನಾವು ನೋಡಿ, ಫುಲ್ ಹಿಂಗೆ ನಮ್ಮ ರಾಕಿ ರಾಕಿ ರಾಕಿ. ಶಾಶು, ಅದರಲ್ಲಿ ಒಂದು ಫೋಟೋ ತಕ್ಕೋಬೇಕು. ದೃಷ್ಟಿ ಹೋಗ್ಬಿಟ್ಟ, ಇರಲಿ, ಒಂದು ನೆಕ್ಸ್ಟಿಗೆ ಯಾವಾಗಾದ್ರೂ ಹಾಕ್ಕೊಳ್ಳೋಣ. ಸೆಕ್ಸಿ ಅಲ್ಲ, ಏನು ಸಖತ್ತಾಗಿದೆ. ತಡಿ ನೋಡಿ ಗೈಸ್. ಓಕೆ, ನಾನು ಶಾಮ್ರೋ ಇದನ್ನು ಇಲ್ಲಿ ಕೊಡೈಕೆನಾಲಲ್ಲಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದು, ತೆಗಿಲಿಲ್ಲ. ಆದರೂ ಏನು ಕ್ರೇಜಿ ಕಾಣ್ತಿದ್ದಲ್ಲ, ಚೆನ್ನಾಗಿದೆ ನನ್ನ ಗಾಡಿನೂ, ಸಗದಾಗಿದೆ. ಓ, ದ ರೇರೆಸ್ಟ್ ಮಂಕೀಸ್ ಇದೆ, ಸ್ವಲ್ಪ ರೇರೆಸ್ಟ್. ಏನು ಸಖತ್ತಾಗಿದೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ಸಮ್ ಕಲರ್. ಅದು ನಿಮಗೆಲ್ಲ ಕಡೆ ಸಿಗಲ್ಲ ಅಂತೆ ಅನಿಸುತ್ತೆ, ಇಲ್ಲಿ ಮಾತ್ರ ಇರೋದದು. ಈ ಲಾರಿ ಏನು ಗುರು ಇಲ್ಲಿಗೆ ತಗೊಬಂದವನೇ ಗೈಸ್. ಆಗೊಂಬೆ ಘಾಟ್ ಮುಗೀತು, ಅದೇ ಲಾಸ್ಟ್ ಟರ್ನ್. ಹಿಂದೆ ಬೆಟ್ಟ ಇತ್ತಲ್ಲ, ಅದೇ ದಟ್ಸ್ ಲಾಸ್ಟ್ ಗೈಸ್. ಈಗ ವಿ ಆರ್ ಇನ್ ಸೋಮೇಶ್ವರ. ಅಲ್ಲಿ ಇಳಿದ್ಮೇಲೆ ಹೆಂಗೆ ಹೀಟ್ ಫೀಲ್ ಆಗ್ತಿದೆ ಗೊತ್ತಾ? ಸೈಕ್ ಮಾತ್ರ, ಇಳಿದ್ಮೇಲೆ ಫೀಲ್ ಆಗ್ತಿದೆ ಹೀಟ್. ಫುಲ್ಲು ಶೆಕೆ ಶುರುವಾಯಿತು, ಇನ್ನಂತೂ ಇದೇ ಥರ ಹೀಟ್ ಬಿಡಿ. ಜಿಂಗಿ ಚಕ ಹೀಟ್ ಇನ್ನು ಫುಲ್ ಸೈಕ್ ಸೀನ್ಸ್. ಇನ್ನು ಜಾಕೆಟ್ ಹಾಕ್ಕೊಂಡು ಯಪ್ಪ ಯಾವಾಗ ಬಿಚ್ಚಿಡ್ತೀವಿ ಅನಿಸುತ್ತೆ. ಇನ್ನು ಚೆಕ್ ಪೋಸ್ಟ್ ಬರ್ಕೊತಾ ಇದ್ದಾರೆ ಎಲ್ಲ. ಬ್ರೇಕ್ ಮಲೆ ಹಾಕಿದ್ದಾರೇನೋ. ಊಟ ಮಾಡಬೇಕು ಗೈಸ್. ಆಮೇಲೆ ಟೈಮ್ ಎಷ್ಟಾಗಿದೆ? 1:24 ಆಗಿದೆ. ವಾಟ್ ದ ಟ್ರಕೋನಿಕ್ಸ್ ಕೊಲಾಬರೇಟರ್ ಅಂತೆ. ಎಂಥ ಕೊಲಾಬರೇಟರ್? ಇವನಿಲ್ಲಿ ಗಾಡಿ ಓಡಿಸ್ತಾನೆ, ಕೊಲಾಬ್ ಮಾಡ್ಬೇಕಂತ ಇವನಿಗೆ. ಊಟ ಮಾಡೋಕ್ಕೆ ಲಾಸ್ಟ್ ಟೈಮ್ ಒಂದು ಹೋಟೆಲಿಗೆ ಹೋಗಿದ್ವಿ, ಅಲ್ಲಿಗೆ ಹೋಗ್ತಿದ್ದೀವಿ ಈಗ ನಾವು. ಒಂಚೂರು ಹೇಳಿ ಅಣ್ಣ ಬಾಯ್ಸ್, ನಿಧಾನಕ್ಕೆ ಬರ್ತಾರೆ ಅನ್ನೋತ್ತಿಗೆ ಇಲ್ಲಿ ಏನೋ ಇದೆಯಲ್ಲ, ಫಾರೆಸ್ಟ್ ಅವರ ಬೆಂಕಿ ಹಾಕಿರೋದು. ಎಸ್, ಫಾರೆಸ್ಟ್ ಅವ್ರು ಬೆಂಕಿ ಹಾಕಿದ್ದಾರೆ ರೋಡ್ ಸೈಡಿಗೆ. ಫುಲ್ಲು ಹೊಗೆ, ಬೆಂಕಿ, ಬಿರುಗಾಳಿ ಎಲ್ಲ ಬರ್ತಾ ಇದೆ ಗಾಯ್ಸ್. ಇಲ್ಲಿ ನೋಡಿ, ಬೆಂಕಿ ಅಂದರೆ ಫಾರೆಸ್ಟ್ ಅವರು ಇದು ಗುಂಡಿಗೆ ಹಾಕ್ಬಿಡ್ತಾರೆ, ಈ ಕಡೆಯಿಂದ ಆ ಕಡೆಗೆ ಬೆಂಕಿ ಹೋಗಬಾರ್ದು ಅಂತ. ನಮಸ್ಕಾರಗಳು. ನೋಡಿ ಬಂದ್ವಿ, ಲಾಸ್ಟ್ ಟೈಮ್ ಇದೆ ಹೋಟೆಲಿಗೆ ಬಂದಿದ್ದು ನಾವು ಊಟಕ್ಕೆ.
ಅಯ್ಯಣ ಇದೇ ಹೋಟೆಲಿಗೆ ಬಂದಿದ್ದು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ವಾಪಸ್. ಸಗದಾಗಿರೋ ಹೋಟೆಲ್, ಸಗದಾಗಿತ್ತು ಊಟ ಲಾಸ್ಟ್ ಟೈಮು. ಓಕೆ ಬನ್ನಿ ಹೋಗುವ, ಅಲ್ಲೇ ಒಳಗೆ ಇಡೋಣ ಬನ್ನಿ. ನೋಡಿ ಹೋಟೆಲ್ ಮತ್ಸ್ಯ ರುಚಿ ಅಂತ ಇದಿರೋದು ಹೆಬ್ರಿಲಿ. ಸಗದಾಗಿತ್ತು ಊಟ, ಲಾಸ್ಟ್ ಟೈಮ್ ನೋಡಿರ್ತೀರಾ. ಈಗ ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಊಟಕ್ಕೆ ಬರಬೇಕಂತಾನೆ, ಇಲ್ಲಿಗೆ ಎಲ್ಲೆಲ್ಲೂ ಊಟ ಮಾಡ್ದಾನೆ. ಈಗ ಹೊರಟ್ವಿ, ಇನ್ನು ನೆಕ್ಸ್ಟ್ ಮರವಂತೆ ಹತ್ರ ಸ್ಟಾಪ್ ಕೊಡ್ತೀವಿ. ಓಕೆ ಬರ್ತೀವಿ ಅಕ್ಕ, ಇನ್ನು ನೆಕ್ಸ್ಟ್ ಮರವಂತೆ ಹತ್ರ ಸ್ಟಾಪು. ನೋಡಿ ಇದೇ ಹೋಟೆಲ್, ಸಗದಾಗಿತ್ತು, ಗುಡ್ ಫುಡ್. ಇಲ್ಲೇ ಹಾಳಾಗಿದ್ದು, ಇಲ್ಲೇ ಹಾಳಾಗಿ ಇಲ್ಲಿ ನಿಲ್ಸ್ಕೊಂಡು ಇಲ್ಲಿಂದ ಅಲ್ಲಿಗೆ ದುಕ್ಕೊಂಡೋಗಿ, ಅಲ್ಲಿಂದ ದುಕ್ಕೊಂಡೋಗಿ ಜರ್ಕ್ ಮಾಡಿ ಸ್ಟಾರ್ಟ್ ಮಾಡಿ. ಲೋ ಇಲ್ಲಿ ಏನೋ ಸಮಸ್ಯೆ ಇದೆಯಂತ ನಜ್ಜಿ ಗೇರಿಗೆ ಬೀಳಲಿಲ್ಲ. ಜಾಗ ಸರಿ ಇಲ್ಲ ಅನ್ಸುತ್ತೆ ಗುರು ಇಲ್ಲಿ. ಯಪ್ಪ ಸೈಕು, ನಾಟ್ ಗುಡ್ ಜಾಗ ಅನ್ಸುತ್ತೆ ಅದು. ನನಗೂ ಆ ಜಾಗಕ್ಕೂ ಆಗಿ ಬರಲ್ವೇನೋ. ಗೈಸ್ ಫೈನಲಿ ಬ್ರಹ್ಮಾವರ ಹೈವೇ ಸಿಕ್ತು. ಇನ್ನೇನು ಫುಲ್ ಸೈಕ್ ಹೈವೇಸ್, ಇನ್ನು ಸೈಕಾಗಿ ಹೋಗ್ತಾ ಇರೋದಷ್ಟೇ. ಇನ್ನು ಸೈಕಾಗಿ ಕ್ರಾಸ್ ಆಗ್ತಾ ಇರೋದು, ಹೋಗ್ತಾ ಇರೋದಷ್ಟೇ. ಇನ್ನೇನು ಇವಾಗ ಮರವಂತೆಗಿಲ್ಲ, ಸ್ವಲ್ಪ ದೂರ ಇದೆ. ಮರವಂತೆ ಬರುತ್ತೆ, ಮರವಂತೆ ಬೀಚ್. ಅಲ್ಲಿ ಬ್ರಹ್ಮಾವರ ಹತ್ರ ಕ್ರಾಸ್ ಆಗಬೇಕಾದ್ರೆ ಮೈಕೆ ಕನೆಕ್ಟ್ ಆಗಲಿಲ್ಲ, ಬಾಡ್ಡಿ ಮಗಂದು. ಹೀಗಾಗಿದೆ, ಅದಕ್ಕೆ ಈಗ ಮಾತಾಡ್ತಾ ಇದ್ದೀನಿ. ಆ ಕ್ರಾಸ್ ಇನ್ನು ಗೈಸ್ ಗೋಕರ್ಣ ಗೋಕರ್ಣ ಒಳಗಡೆ ಮತ್ತೆ ತುಂಬ ಕಿಲೋಮೀಟರ್ ಹೋಗಬೇಕು. ಆದರೆ ಗೋಕರ್ಣ ತನಕ ಇದೇ ಥರ ರೋಡ್ ಗೈಸ್, ಸ್ಟ್ರೈಟು ಫುಲ್ ಹೈವೇಸು, ಸಾಕತ್ತು. ಉಡುಪಿ ಟೋಲ್ವೇ. ಹಾಯ್ ನಿಕ್ಸಾನ್, ಕ್ಯಾ ಕರ್ ರಹೆ ರೇ ಕನಕಾಯ. ನಿಕ್ಸಾನ್ ಮನೆ ಇಲ್ಲೇ ಇಲ್ಲ ಹತ್ರದಲ್ಲಿ, ಇಲ್ಲಲ್ಲ ಅನ್ಸುತ್ತೆ, ನೆಕ್ಸ್ಟ್ ಸ್ಟಾಪಲ್ಲಿ ಎಲ್ಲೋ ಇರಬೇಕು. ನೋಡಿ ಮರವಂತೆ ಬೀಚ್ ಎಲ್ಲಿದೆಯಾ ಶಶು? ಕಾಣ್ತಿದ್ದೀವ ನಾವು? ಯಾವುದೋ ಥಂಡರ್ ಬರ್ಡ್ ಗೈಸ್. ನೋಡಿ ಮರವಂತೆ ಬೀಚ್. ಕಲರ್ ಸಗದಾಗಿದೆ ಅಲ್ಲ, ಕಾಂಟ್ರಾಸ್ಟು ಅಲ್ಲ, ಒಂಥರ ಸಗದಾಗ ಕಾಣ್ತಿದೆ ಈಗ. ಓ ಇಲ್ಲೇ ನಿಂತಿದ್ಯಾ? ಫೈನಲಿ ಇನ್ನು ಮರವಂತೆ ನೋಡ್ತೀರಾ? ನೋಡಿ ಹೆಂಗಿದೆ ಕ್ರೇಜಿ ಫುಲ್ಲು. ಎಲ್ಲ ಹೋಗಬೇಡಿ ಅಂತ ಹಾಕಿರ್ತಾರೆ. ಲಾರಿಯೆಲ್ಲ ಇಲ್ಲಿ ಹಾಕ್ಕೊಂಡು ನಿದ್ದೆ ಮಾಡಿರ್ತಾರ. ನೋಡಿ ಒಂದು ಲಾಸ್ಟ್ ಟೈಮ್ ತುದಿಗೆ ಕರ್ಕೊಂಡು ಹೋಗ್ತೀನಿ ರೀ. ಇಲ್ಲಿ ನೋಡಿ ಲಾಸ್ಟ್ ಟೈಮ್ ಒಂದು ನೋಡ್ಕೊಂಬಿಡಿ. ವೈಸ್ ಮರವಂತೆ ಬೀಚ್ ಚೆನ್ನಾಗಿದೆ ವೈಸ್. ಸನ್ಸೆಟ್ ಟೈಮಲ್ಲಿ ಬಂದ್ರಂತೂ ಇನ್ನೂ ಸಗದಾಗಿರುತ್ತೆ. ಯಾ ಓಕೆ ಲೆಟ್ಸ್ ಗೋ. ಲಾಸ್ಟ್ ಟೈಮ್ ಇಂದ್ರಲ್ಲಿ ಇದೆ, ಏನು ಚಿತ್ತಾಗಿದ್ರು. ವಿಡಿಯೋ ಮಾತ್ರ ಎಡಿಟ್ ಮಾಡಿ ಹಾಕಿದ್ದೀನಿ ಶಿಸ್ತಾಗಿ. ಅದನ್ನ ನೋಡಿ ಮಾತ್ರ ಕ್ರೇಜಿ ವಿಡಿಯೋ. ತುಂಬ ಜನ ನಿಲ್ಸಿರ್ತಾರೆ, ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಪ್ಪ. ಫೋನ್ ಬ್ಯಾಗಲ್ಲಿ ಹಾಕಿದೆ, ನಾನು ಫೋನ್ ಬ್ಯಾಗ್ ಒಳಗೆ ಹಾಕೊಂಡ್ಬಿಟ್ಟು ಎಲ್ಲೋಯ್ತು ಅಂತ. ಇಲ್ಲಿ ಬೀಚಿಗೆ ಇಳಿಯೋಂಗಿಲ್ಲ ಲೆಕ್ಕದಲ್ಲಿ, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಇಳಿಸ್ತಾರೆ. ಇಲ್ಲಿ ಡೀಪ್ ಇರುತ್ತೆ, ಅದಕ್ಕೋಸ್ಕರ ಇಳಿಬೇಡಿ ಅಂತ ಹೇಳ್ತಾರೆ. ನಾವಿದೇ ಜಾಗಲ್ಲಿ ಗೈಸ್, ಇದರಲ್ಲೇ ಇಲ್ಲೇ ಕೂತ್ಕೊಂಡು ಫುಲ್ ಪೀಸಾಗಿ ನಾನು ಶಾಶು ಚಪಾತಿ ಸಿಂಚಿ ಇಲ್ಲಿಂದೆಲ್ಲ ಡ್ರೋನ್ ಶಾಟ್ ಎಲ್ಲ ಎತ್ಕೊಂಡು ಅಲ್ಲೊಂದು ಇದೋಗಿತ್ತು. ಏನು ಹೇಳಿ, ಏನು ಕ್ರೇಜಿ ಹೋಗಿತ್ತು ಗೊತ್ತಾ? ಬೋಟು ವಿಡಿಯೋ ತೆಗಿಬೇಕಾದ್ರೆ ಸಕ್ಕದಾಗಿ ಹೋಗಿತ್ತು ಮಾತ್ರ. ಕ್ರೇಜಿ ಜಾಗ ಗೈಸ್, ಮಾತ್ರ ಥರ ಚೆನ್ನಾಗಿದೆ ಗೈಸ್. ಶಿರೂರು ಟೋಲಿಗೆ ಬಂದ್ವಿ. ಟೈಮ್ ಎಷ್ಟಾಯಿತು? 4:02. ಸದ್ಯ 4:20 ಇರಲಿಲ್ಲ. ಬರೀ ಅಂಥದ್ದೇ ಸಿಗುತ್ತೆ ಯಾವಾಗಲೂ. 4:02 ಆಗಿದೆ. ಟೈಮ್ ಈಸ್ ಗುಡ್.
ಇನ್ನು ಎಷ್ಟೋ ಹೋಗ್ಬೇಕು, ಎಷ್ಟು ಕಿಲೋಮೀಟರ್ಸ್ ಹೋಗ್ಬೇಕಿನ್ನು? 100 ಕಿಲೋಮೀಟರ್ಸ್ ಹೋಗ್ಬೇಕಿನ್ನು. ಯಾ ವಿಲ್ ಸಿ ಯು ಇನ್ ನೆಕ್ಸ್ಟ್ ಹಾಲ್ ಅನಿಸುತ್ತೆ. ವೆಲ್ಕಮ್ ಟು ಭಟ್ಕಳ ಗಾಯ್ಸ್. ಹಲೋ ಶಾಮ್ರು. ನಮ್ಮ ನಿಕ್ಸಾನಿಗೆ ಹೇಳಿದ್ವಿ, ಇಲ್ಲಿ ಶಾಮ್ರೋಗ ಹೇಳೋಣ. ಬಿಕಾಸ್ ಶಾಮ್ರೋ ಈಸ್ ಫ್ರಮ್ ಭಟ್ಕಳ. ಭಟ್ಕಳ ಕನ್ನಡಲ್ಲಿ ಭಟ್ಕಳ ಅಂತ ಇದೆ, ಇಂಗ್ಲೀಷಲ್ಲಿ ಭಟ್ಕಳ ಅಂತ ಇದೆ. ಅಂದರೆ ನಾವು ಭಟ್ಕಳ ಅಂತ ಕರಿತೀವಿ ನಾವು. ಹಾಂ ಸ್ಟಿಲ್ ಇನ್ನೂ ಒಂದು 90 ಕಿಲೋಮೀಟರ್ಸ್ ಇರ್ಬೋದು ಗೈಸ್ ಲೊಕೇಶನಿಗೆ. ನಕ್ಕನ್ ಬೀಳ್ಸ್ತ್ರಾ? ಓ ಅಲ್ಲ ಆಚೆ ಗಾಡಿ ಮುಂದೆ ಬಿಡಿ ಅಣ್ಣ, ಗಾಡಿ ಮುಂದೆ ಬಿಡಿ. ಅದು ಸೈಡಿಗೆ ಹಾಕಿ ಬಾ ಹೋಣ ಬಾ, ಏನಾಗಿಲ್ಲ. ಇವನು ಅಲ್ಲ ಆ ಕಡೆ ಹೋದವನು ಈ ಕಡೆಗೆ ಬಂದ ವಾಪಸ್ಸು. ರೆಕಾರ್ಡ್ ಮಾಡಿದೆ. 4 ಜನ ಇದ್ರು, ಹೆಲ್ಮೆಟ್ ಎಲ್ಲಿಂದ ಹಾಕ್ತಾರೆ? ಹಾಂ ಹೋಗೋಣ ಬಾ. ಹಾಂ ಹಂಗೇನಿಲ್ಲ ಬಾ. ಆಕ್ಸಿಡೆಂಟ್ ಗಾಯ್ಸ್, ರೆಕಾರ್ಡ್ ಆಯಿತು. ಅವನು ಆಟೋದವನು ಒಡೆ ನನ್ನ ಮಗ ಮಾಡಿದ್ದು. ನೋಡಿ ಗೈಸ್, ಆಕ್ಸಿಡೆಂಟ್ ಆಯಿತು. ಎಂತ ನನ್ನ ಮಗ. ಅವರೇನೋ ಇಲ್ಲೇ ಈ ಕಡೆ ಸೈಡಲ್ಲೇ ಹೋಗ್ತವ್ರೆ ಸ್ಕೂಟಿ ಅವರು. ಅವ್ನು ಆಚೆಯಿಂದ ಬಂದು ಅಲ್ಲಿಗೆ ಹೋಗಿ ಈ ಕಡೆಗೆ ಬರ್ತಾನೆ. ಇದೆ ಅಂದರೆ ನಾವು ಮುರುಡೇಶ್ವರ ಹತ್ರ ಇದ್ದೀವಿ ಅಂತ ಅರ್ಥ. ಇಲ್ಲೇ ಲೆಫ್ಟಿಗೆ ಅಲ್ಲಿ ಆರ್ಚ್ ಕಾಣ್ತಾ ಇರ್ಬೋದು, ತೋರಿಸ್ತೀನಿ ಹತ್ರ ಹೋಗಿ. ಅಲ್ಲಿ ಲೆಫ್ಟ್ ಹೋದರೆ ಒಳಗೋದ್ರೆ ಮುರುಡೇಶ್ವರ. ನಾವಲ್ಲಿ ಹೋಗ್ತಾ ಇಲ್ಲ ಇವಾಗ, ಇಲ್ಲೇ ತುಂಬ ಟೈಮ್ ಆಗಿಬಿಟ್ಟಿದೆ. ಸೊ ವಿ ಆರ್ ಮೂವಿಂಗ್ ಫಾರ್ವರ್ಡ್. ಇದೆ ಆರ್ಚು, ಇದೆ ಮೇನ್ ಡೋರು. ಇಲ್ಲೇ ಒಳಗೆ ಹೋದರೆ ಮುರುಡೇಶ್ವರ. ಇದೆ ಹೊನ್ನಾವರ ಬ್ಯಾಕ್ ವಾಟರ್ಸ, ಏನಂತಾರೆ, ಶರಾವತಿ ಬ್ಯಾಕ್ ವಾಟರ್ಸ. ಓ ಫೋಟೋ ಶೂಟ್ ಆಗ್ತಾಯಿತ್ತು ಗೈಸಲ್ಲಿ. ಯಪ್ಪ ದೇವ್ರೆ, ನಾವು ಹಂಗೆ ಬಿಸಿಲಿಗೆ ಹೋದರೆ ಇನ್ನೂ ಬೆಳ್ಳಗಿರ್ತೀವಿ ಸಖತ್ತಾಗಿ. ಗೈಸ್ ಇದೇನಿದು, ಹೊಳೆಗದ್ದೆನಾ? ಹೊಳೆಗದ್ದೆ ಟೋಲ್ ಪ್ಲಾಜಾಗೆ ಸ್ವಾಗತ ಸುಸ್ವಾಗತ ಗೈಸ್. ಆಫ್ಟರ್ ಟೈಮ್ 5:17 ಆಗಿದೆ. ಅಬ್ಬಾ, ಹೊಳೆಗದ್ದೆ ಟೋಲ್ ಪ್ಲಾಜಾಗೆ ಬಂದಿದ್ದೀವಿ. ಇನ್ನೊಂದೆಷ್ಟಿದೆ? 30, 40, 50, 45 ಎಷ್ಟೋ ಇದೆ. ಅಷ್ಟಾಗಿಬಿಟ್ರೆ ಗೋಕರ್ಣ. ಇನ್ನು ನಿಮಗೆಲ್ಲೂ ಆನ್ ಮಾಡಲ್ಲ. ಇನ್ನು ಗೋಕರ್ಣಕ್ಕೆ ಟರ್ನ್ ಆಗಬೇಕಾದ್ರೆ ಸಿಗ್ತೀನಿ. 43 ಕಿಲೋಮೀಟರ್ಸ್ ಇದೆ. ಇನ್ನು ನೆಕ್ಸ್ಟ್ ಗೋಕರ್ಣ ಟರ್ನಲ್ಲೇ ಸಿಗ್ತೀನಿ. ಓಕೆ, ಇಲ್ಲೊಂದು ಸ್ಟಾಪ್ ಕೊಟ್ವಿ. ಅಲ್ಲ, ಇನ್ನು ಸ್ಟಾಪ್ ಅಲ್ಲ, ಇವ್ರಿಗೆ ಸಿಗ್ತೀನಿ ಅಷ್ಟೇ. ಹುಡುಗನ ಕೈಯೆಲ್ಲ ಸತ್ತೋಗಿತ್ತಂತೆ, ರೈಟ್ ಹ್ಯಾಂಡು ಈ ಬೆರಳು ವರ್ಕ್ ಆಗ್ತಿಲ್ಲ ಅಂತೆ. ಇವಾಗ ಹೋಗ್ತಿದ್ದೀವಲ್ಲ ಸ್ಟೇಗೆ, ಒಬ್ಬ ರಿವ್ಯೂ ಹಾಕಿದ್ದಾನೆ ಆಯಿತಾ. ಕ್ಲೋಸ್ಡ್ ಇನ್ ಮಾನ್ಸೂನ್ ಅಂತೆ. ಅಲ್ಲ, ದ ಬೀಚ್ ವಾಸ್ ಕ್ಲೋಸ್ಡ್ ಇನ್ ಮಾನ್ಸೂನ್ ಅಂತೆ. ಎಂಥ ಬೀಪ್ ಮಗ ಇರಬೇಕು ಅವನು. ಅಲ್ಲ ಗುರು, ಮಾನ್ಸೂನಲ್ಲಿ ಬೀಚ್ ಇವ್ರೇನಾರು ಈ ಶಟ್ರ್ ಹಾಕಿ ಮುಚ್ಚಿದ್ರಾ? ಬೀಚ್ ಕ್ಲೋಸ್ ಆಗಿತ್ತಂತ ರಿವ್ಯೂ ಬರ್ದವನೆ. ಅದು 1 ಸ್ಟಾರ್ ಕೊಟ್ಟಿದ್ದಾನೆ.
ಅಪ್ಪ ದೇವ್ರೆ, ಇಂಥ ಬೀಪ್ಗಳು ಇರ್ತಾರೆ ಅಂತ ನನಗೆ ಇಲ್ಲ ಅದರಲ್ಲಿ ಇವ್ರದ್ದು ರಿವ್ಯೂ ನೋಡಿದ್ಮೇಲೆ ಗೊತ್ತಾಗಿತ್ತು. ಇಲ್ಲೆಲ್ಲ ಗೈಸ್ ಇದೆ, ಇನ್ನೇನು ಗೋವಾ ಗೀವಾ ಎಲ್ಲ ಇದೇ ಥರ ಅಲ್ವಾ, ಫುಲ್ ಗಲ್ಲಿ ರೋಡ್ ಒಳಗೆ ಹೋಗ್ತಾ ಇರಬೇಕು, ಸುತ್ತಾ ಇರಬೇಕು, ಬರ್ತಾ ಇರಬೇಕು. ಹಾಂ ಗೈಸ್ ನೋಡಿ, ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲಿಂದ ಬೀಚಿಗೆ ಹೋಗಬೇಕು. ಬೀಚ್ ಎಂಟ್ರಿ ಫುಲ್ ನೋಡಿ, ಫುಲ್ ಪಾರ್ಕಿಂಗ್ ಫುಲ್ ಆಗಿ ಹೋಗಿದೆ. ನಾವು ಅವತ್ತು ಬಂದಾಗ ಫುಲ್ ಖಾಲಿ ಇತ್ತು. ಅವತ್ತು ಬಂದಾಗ ಯಾರು ಇರಲೇ ಇಲ್ಲ ಅಲ್ಲ ಅಷ್ಟೊಂದು. ಓ ಕರೆಕ್ಟು, ಅವಾಗ ರೆಡಿ ಮಾಡ್ತಾಯಿದ್ರು. ಹಾಂ ಹಾಂ ಇದೆಲ್ಲ ಇರಲೇ ಇಲ್ಲ ಅಲ್ಲ, ಇದೆಲ್ಲ ಮಾಡೇ ಇರಲಿಲ್ಲ. ಹಾಂ ಅದೇ ಫುಲ್ ಗೈಸ್ ಹೆವಿ ಜನ ಅವರೇ. ಆಡೋಣ, ಎದ್ದು ಬಿದ್ದು ಆಡೋಣ. ನೋಡಿ ಗೈಸ್, ನಾವು ಊಟಕ್ಕೆಲ್ಲ ಅಲ್ಲಿ ಹೋಗ್ತಾಯಿದ್ವಿ, ಈಗೆಲ್ಲ ಇಲ್ಲೇ ರೆಡಿ ಇರುತ್ತೆ. ಎಸ್ ಅಬ್ಬಾ ನೋಡಿ ಗೈಸ್, ಇದೇ ವೇಸೆನ್ಸಿ ಬೀಚ್ ಸ್ಟೇ. ಲಾಸ್ಟ್ ಟೈಮ್ ನೀವು ನೋಡ್ದಾಗ ಸರಿ ನೋಡಿರಲ್ಲ. ಈಗ ನೋಡಿ ಫುಲ್ ರೆಡಿ ಆಗಿದೆ ಈಗ. ಲಾಸ್ಟ್ ಟೈಮ್ ಬ್ಲಾಗೇ ಹಾಕಿಲ್ಲ ಅನ್ಸುತ್ತೆ ನಾನು ಇಲ್ಲಿ ಪ್ರಾಪರ್ಟಿದು. ಈಗ ನೋಡಿ ಫುಲ್ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಹಾಂ ಹಾಯ್ ಬ್ರೋ, ಆರಾಮ? ಮತ್ತೆ ಬಂದಿದ್ದೀವಿ. ಈಗ ನೋಡಿ ಎಲ್ಲ ಫುಲ್ ರೆಡಿಯಾಗಿದೆ. ಈಗ ನಾನು ತೋರಿಸಿರ್ಲಿಲ್ಲ ನಿಮಗೆ ಪ್ರಾಪರ್ಟಿನ, ಅಂತೂ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಪ್ರಾಪರ್ಟಿ, ಮೇಲ್ಗಡೆನೂ ಇದೆ. ಒಬ್ಬ ಕ್ಯಾನ್ಸಲ್ ಆದ. ಹಾಂ ಇದೆ ನಮ್ಮದು ರೂಮು. ಸೈಕ್ ರೂಮ್ ಫುಲ್ಲು. ಇಲ್ಲೇ ಇದ್ದಿದ್ದು ಲಾಸ್ಟ್ ಟೈಮ್ ಬಂದಾಗ್ಲೂ. ಅಬ್ಬಾ ದೇವ್ರೆ. ಓಕೆ, ಎಲ್ಲ ತೆಗ್ದು ಎಸ್ಬಿಟ್ಟು ಪೀಸಾಗಿ ಒಂಚೂರು ಇದ್ಬಿಡ್ತೀವಿ. ಓಕೆ ಗೈಸ್, ಸಿಗ್ತೀನಿ ತಡೀರಿ. ಓಕೆ, ಇನ್ನು ಯಾವಾಗ ಸಿಗ್ತೀನಿ ಗೊತ್ತಿಲ್ಲ, ಸಿಗ್ತೀನಿ ಅಷ್ಟೇ. ಬಾಯ್.